ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೊಸಕೋಟೆ ಹತ್ರನೇ ಇರುವಂಥ ಒಂದು ಶಕ್ತಿ ಪೀಠಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಹೋಗಿ 9 ವಾರಗಳು ಕಾಯನ್ನ ಕಟ್ಟೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ನಾವಿವತ್ತು ಹೋಗ್ತಾ ಇರೋದು ಕಾಟೇರಮ್ಮ ದೇವಸ್ಥಾನಕ್ಕೆ. ಅದು ಎಲ್ಲಿದೆ, ಹೇಗೆ ತಲುಪಬಹುದು, ಹಾಗೆ ಅಲ್ಲಿನ ವಿಶೇಷತೆ ಏನು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಈಗಷ್ಟೇ ಹೊರಟಿದೀವಿ ನಮ್ಮ ಮನೆಯಿಂದ. ಇವಾಗ ದಾಸರಳ್ಳಿ ಹತ್ರ ಇದೀವಿ. ಬೆಂಗಳೂರಿಂದ ಕಾಟೇರಮ್ಮ ದೇವಸ್ಥಾನ ಸುಮಾರು 35ರಿಂದ 40 ಕಿಲೋಮೀಟರ್ ಆಗುತ್ತೆ. ಹಾಗೆ ಹೊಸಕೋಟೆಯಿಂದ 11 ಕಿಲೋಮೀಟರ್ ದೂರ ಆಗುತ್ತೆ. ಕಂಬಳಿಪುರದ ಹತ್ರ ಇರುವಂತಹ ದೇವಸ್ಥಾನ ಇದು. ಹಾಗೆ ನೀವೇನಾದ್ರೂ ದೇವನಹಳ್ಳಿಯಿಂದ ಬರ್ತೀರಾ ಅಂತಂದ್ರೆ ಒಂದು 15 ಕಿಲೋಮೀಟರ್ ಒಳಗಡೆ ಆಗ್ಬೋದು. 15ರಿಂದ 18 ಕಿಲೋಮೀಟರ್ ಆಗತ್ತೆ. ಇನ್ನು ಈ ಕಾಟೇರಮ್ಮ ದೇವಸ್ಥಾನದಲ್ಲಿ ತೀರ್ಥ ಸ್ನಾನವನ್ನ ಮಾಡಿ ಆ ದೇವಸ್ಥಾನದ ಹತ್ರದಲ್ಲೇ ಇರುವಂತ ಒಂದು ಆಲದ ಮರಕ್ಕೆ ತೆಂಗಿನಕಾಯನ್ನ ಕಟ್ಟೋದ್ರಿಂದ ನಿಮ್ಗೆ ಯಾವುದೇ ರೋಗ ರುಜಿನಗಳಿದ್ರು ಕೂಡ, ಹಾಗೆ ನಿಮ್ಗೇನಾದ್ರೂ ಮಾಟ ಮಂತ್ರದ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ, ನಿಮ್ಗೆ ಯಾವ್ದಾದ್ರು ಒಂದು ಸಮಸ್ಯೆ ನಿವಾರಣೆ ಆಗ್ಬೇಕು ಅಂತ ಇದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ತುಂಬಾನೇ ಪವರ್ಫುಲ್ ದೇವಸ್ಥಾನ. ನಾವು ಕೂಡ ಮೊದಲನೇ ಸಲ ಹೋಗ್ತಾ ಇರೋದು. ಹಾಗೆ ತುಂಬಾ ಜನ ಇಲ್ಲಿ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ಅವ್ರಿಗೇನಾದ್ರೂ ಒಂದು ಕೆಲಸ ಆಗಿದ್ರೆ ಆ ದೇವಸ್ಥಾನದಲ್ಲೇ ಬಂದು ದೇವಿಗೆ ಬಲಿಯನ್ನ ಕೊಟ್ಟು ಅನ್ನದಾನವನ್ನ ಮಾಡ್ತಾರೆ. ಹಾಗೆ ಕೆಲವರು ಮಕ್ಕಳಾಗದೆ ಇರೋರು ಮಕ್ಕಳು ಆದ್ರೆ ಅಲ್ಲಿ ಬಂದು ನಾಮಕರಣ ಮಾಡುವಂತದ್ದು. ಬನ್ನಿ ಹಾಗಿದ್ರೆ ಕಾಟೇರಮ್ಮ ದೇವಸ್ಥಾನದ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಾಟೇರಮ್ಮ ದೇವಿ ದೇವಸ್ಥಾನ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಅನ್ನೋ ಒಂದು ಗ್ರಾಮದಲ್ಲಿ. ನೀವೇನಾದ್ರೂ ಬೆಂಗಳೂರಿಂದ ಈ ದೇವಸ್ಥಾನ ತಲುಪಬೇಕು ಅಂತಂದ್ರೆ ಮೆಜೆಸ್ಟಿಕ್ ಇಂದ ಹೊಸಕೋಟೆಗೆ ಹೋಗುವಂತ BMTC ಬಸ್ ಅಲ್ಲಿ ಹೊಸಕೋಟೆಯನ್ನ ತಲುಪಿ ಅಲ್ಲಿಂದ ನೀವು ಆಟೋ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಹೋಗ್ಬೋದು. ಹೊಸಕೋಟೆಗೆ ಹೋಗುವಂತ ಸುಮಾರಷ್ಟು ಬಸ್ಗಳು ಮೆಜೆಸ್ಟಿಕ್ ಇಂದ ಹೊರಡುತ್ತೆ. ಅಲ್ಲಿಂದ ನೀವು ಹೊಸಕೋಟೆಗೆ ಹೋಗಿ ಆರಾಮಾಗಿ ಈ ದೇವಸ್ಥಾನವನ್ನ ತಲುಪಬಹುದು. ಇನ್ನು ಓನ್ ವೆಹಿಕಲ್ ಅಲ್ಲಿ ಈ ದೇವಸ್ಥಾನಕ್ಕೆ ಬರ್ತೀರಾ ಅಂತಂದ್ರೆ 2 ದಾರಿ ಮುಖಾಂತರ ನೀವು ಹೋಗ್ಬೋದು. ಒಂದು ಹೆಬ್ಬಾಳ್ KR ಪುರಂ ಮೇಲೆ, ಮತ್ತೊಂದು ದೇವನಹಳ್ಳಿಗೆ ಹೋಗಿ ಅಲ್ಲಿಂದ ನೀವು ಹೊಸಕೋಟೆಗೆ ಹೋಗಿ ಹೊಸಕೋಟೆಯಿಂದ ಕಂಬಳಿಪುರವನ್ನ ತಲುಪಬಹುದು. ಇನ್ನು ಬಾಗ್ಲೂರ್ ಕಡೆಯಿಂದನೂ ಕೂಡ ಈ ದೇವಸ್ಥಾನಕ್ಕೆ ನೀವು ಹೋಗ್ಬೋದು. ಹೊಸಕೋಟೆಯಲ್ಲಿ ಕಾಟೇರಮ್ಮ ದೇವಸ್ಥಾನ ಅಂತಾನೆ 2 ದೇವಸ್ಥಾನಗಳಿದೆ. ಒಂದು ಮೂಲ ದೇವಸ್ಥಾನ, ಹಾಗೆ ಮತ್ತೊಂದು ಇತ್ತೀಚೆಗೆ ತುಂಬಾನೇ ಫೇಮಸ್ ಆಗಿರುವಂತಹ ಕಾಟೇರಮ್ಮನ ಶಕ್ತಿಪೀಠ. ಮೂಲ ಕಾಟೇರಮ್ಮ ದೇವಸ್ಥಾನ ಏನಿದೆ ಅದು ಹೊಸಕೋಟೆಯಿಂದ ಕೇವಲ 1.5 ಕಿಲೋಮೀಟರ್ ಒಳಗಡೆ ಇದೆ. ಹಾಗೆ ಇತ್ತೀಚೆಗೆ ಫೇಮಸ್ ಆಗಿರುವಂತಹ ಕಂಬಳಿಪುರದಲ್ಲಿರುವಂತಹ ಕಾಟೇರಮ್ಮ ದೇವಿ ಶಕ್ತಿಪೀಠ ಏನಿದೆ ಅದು ಹೊಸಕೋಟೆಯಿಂದ 10 ಕಿಲೋಮೀಟರ್ ದೂರ ಆಗುತ್ತೆ. ಕಂಬಳಿಪುರದಲ್ಲಿರುವಂತಹ ಕಾಟೇರಮ್ಮ ಶಕ್ತಿಪೀಠ ದೇವಸ್ಥಾನಕ್ಕೆ ತುಂಬಾನೇ BMTC ಬಸ್ಗಳನ್ನ ಬಿಟ್ಟಿದ್ದಾರೆ. ನನಗೆ ಮುಂಚೆ ಗೊತ್ತಿರಲಿಲ್ಲ. ನಾವು ಹೋಗುವಾಗ ಸಿಕ್ಕಾಪಟ್ಟೆ ಬಸ್ಗಳು ಹೋಗ್ತಾ ಇದ್ದಿದ್ರಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಡೈರೆಕ್ಟಾಗಿ ನಿಮಗೆ ಕಂಬಳಿಪುರಕ್ಕೆ ಹೋಗೋದಕ್ಕೆ ಬಸ್ಗಳು ಸಿಗುತ್ತೆ. ಅದೇ ಬಸ್ಸಿಂದ ನೀವು ಕಾಟೇರಮ್ಮ ಶಕ್ತಿಪೀಠ ದೇವಸ್ಥಾನಕ್ಕೆ ಹೋಗ್ಬೋದು. ಇವಾಗ ಮೊದಲು ನಾವು ಮೂಲ ದೇವಸ್ಥಾನವನ್ನು ನೋಡಿಕೊಂಡು ಆನಂತರ ನಾವು ಕಾಟೇರಮ್ಮ ಶಕ್ತಿಪೀಠದ ದೇವಸ್ಥಾನಕ್ಕೆ ಹೋಗೋಣ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ವಾ, ಈ ಕಾಟೇರಮ್ಮ ದೇವಿಗೆ ತುಂಬಾ ಜನ ನಡ್ಕೊತಾರೆ. ಈ ದೇವಸ್ಥಾನಕ್ಕೆ ಬಂದು ಯಾರಾದರೂ ಹರಕೆ ಕಟ್ಕೊಂಡು ಆ ಹರಕೆ ನೆರವೇರಿದ್ರೆ ಮತ್ತೆ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅಮ್ಮನವ್ರಿಗೆ ಬಲಿ ಕೊಟ್ಟು ಅನಂತರ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಸಮುದಾಯ ಭವನಗಳು ಅಂದರೆ ರೂಮ್ಸ್ಗಳಿರುತ್ತೆ, ಆ ರೂಮ್ಸ್ಗಳನ್ನು ತಗೊಂಡು ಬಾಡಿಗೆಗೆ ಅಲ್ಲೇ ಇವರು ಫಂಕ್ಷನ್ಗಳನ್ನು ಮಾಡಿ ಊಟ ಕೂಡ ಹಾಕ್ತಾರೆ ಜನಗಳಿಗೆ. ನಾನ್ ವೆಜ್ ಊಟ. ಇವಾಗ ಮದುವೆ ಆಗಿದ್ರೆ ಬೀಗರು ಊಟಗಳನ್ನು ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಮಕ್ಕಳಾಗಿದ್ರೆ ನಾಮಕರಣಗಳಾಗಿರ್ಬೋದು, ಈ ರೀತಿ ಬೇರೆ ಬೇರೆ ಫಂಕ್ಷನ್ಗಳನ್ನ ಇಲ್ಲಿ ಮಾಡ್ತಾರೆ. ನಾನಿಲ್ಲಿ ಸಮುದಾಯ ಭವನದ ನೇಮು ಹಾಗೆ ಅವರ ನಂಬರ್ ಕೂಡ ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಅಲ್ಲಿ ಹೋಗಿ ಸೇವೆ ಸಲ್ಲಿಸಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರೂಮ್ ತಗೊಂಡು ಬನ್ನಿ. ಹಾಗಿದ್ರೆ ಮೊದಲು ಮೂಲ ಕಾಟೇರಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಮ್ಮನವರ ದರ್ಶನ ಮಾಡೋಣ. ನೋಡಿ, ಇದು ಮೂಲ ಕಾಟೇರಮ್ಮ ದೇವಿಯ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಬಲಿಪೀಠ. ಇವತ್ತು ಭಾನುವಾರ ಬೇರೆ ಆಗಿದ್ದರಿಂದ ತುಂಬಾ ಅಂದರೆ ತುಂಬಾನೇ ಜನ ಇಲ್ಲಿಗೆ ಬಂದು ಬಲಿಯನ್ನು ಕೊಟ್ಟಿದ್ರು. ಕೆಲವರು ರೂಮ್ಸ್ ತಗೊಂಡ್ರವರು ಇಲ್ಲೇ ಅಡುಗೆನ ಮಾಡಿ ಅವರು ಜನಗಳಿಗೆ ಊಟ ಹಾಕಿದ್ರೆ, ಇನ್ನು ಕೆಲವರು ಇಲ್ಲೇ ಕೋಳಿಯನ್ನು ಕುಯ್ಕೊಂಡು ಹೋಗಿ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಪ್ರಸಾದವನ್ನು ಸೇವನೆ ಮಾಡ್ತಾರೆ. ಈ ಮೂಲ ಕಾಟೇರಮ್ಮ ದೇವಸ್ಥಾನ ಏನಿದೆ ಇದು ಹೊಸಕೋಟೆಯಿಂದ ಕೇವಲ 1 ಅಥವಾ 1.5 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ.
ನೀವೇನಾದರೂ ಹೊಸಕೋಟೆಗೆ ಬಂದಾಗ ಈ ಎರಡೂ ದೇವಸ್ಥಾನಗಳನ್ನು ನೋಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಮೂಲ ದೇವಿ ಇರೋದು ಇದೇ ದೇವಸ್ಥಾನದಲ್ಲಿ. ನಮಗೆ ಗೂಗಲಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲೇ ನೋಡಿದ್ರೂ ಕಾಟೇರಮ್ಮ ದೇವಸ್ಥಾನ ಅಂತ ನಾವು ಟೈಪ್ ಮಾಡಿದ ತಕ್ಷಣ ನಮಗೆ ತೋರಿಸೋದು ಇವಾಗ ಇತ್ತೀಚೆಗೆ ಫೇಮಸ್ ಆಗಿರುವಂತಹ ಕಾಟೇರಮ್ಮನ ವಿಗ್ರಹ, ಹಾಗೆ ಆ ಕಾಯಿಗಳನ್ನು ಕಟ್ಟಿರುವಂಥ ಆಲದ ಮರ. ಆದರೆ ನೀವೇನಾದರೂ ಕಾಟೇರಮ್ಮನ ಮೂಲ ವಿಗ್ರಹವನ್ನು ನೋಡಬೇಕು ಅಂದರೆ ಅದು ಈ ದೇವಸ್ಥಾನದಲ್ಲಿ ಮಾತ್ರನೇ ಸಾಧ್ಯ. ಅಮ್ಮನವರನ್ನ ಗರ್ಭಗುಡಿಯಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಹಾಗೆ ದೇವಿ ಕೂಡ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ರು. ಇಲ್ಲಿ ನನಗೆ ಸಾಧ್ಯವಾಗೋ ಮಟ್ಟಿಗೆ ಅಮ್ಮನವ್ರನ್ನ ದರ್ಶನ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ನೋಡಿ, ಅಮ್ಮನವ್ರನ್ನ ಪೂರ್ತಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೂ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ರು. ದರ್ಶನ ಮುಗಿಸ್ಕೊಂಡು ಇವಾಗ ಅಮ್ಮನವರ ಗರ್ಭಗುಡಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ನಿಮಗೆ ಕಂಬಳಿಪುರದಲ್ಲಿರುವಂಥ ಕಾಟೇರಮ್ಮ ದೇವಸ್ಥಾನದಲ್ಲಿ ಹೇಗೆ ಕಾಯನ್ನು ಕಟ್ಟೋದಕ್ಕೆ ಕೊಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಕಾಯಿ ಸಿಗುತ್ತೆ. ದೇವಸ್ಥಾನದ ಮುಂಭಾಗನೇ ಇರುವಂಥ ಪತ್ರೆ ಗಿಡಕ್ಕೆ ನೀವು ಕಾಯನ್ನು ಕಟ್ಬೋದು. ನಾವಿಲ್ಲಿ ಮೂಲ ಅಮ್ಮನವರ ದರ್ಶನ ಮಾಡಿಕೊಂಡು ಇವಾಗ ಕಂಬಳಿಪುರದಲ್ಲಿರುವಂಥ ಕಾಟೇರಮ್ಮ ಶಕ್ತಿಪೀಠಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಮೂಲ ದೇವಸ್ಥಾನದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುತ್ತೆ. ನೀವು ಆಟೋದಲ್ಲಿ ಕೂಡ ಬರ್ಬೋದು ಅಥವಾ ಬಸ್ಗಳು ಬರ್ತಾ ಇರುತ್ತೆ, ಟೈಮಿಂಗ್ಸ್ ಗೊತ್ತಿಲ್ಲ, ಆ ಬಸ್ಗಳಿಗೆ ವೆಯ್ಟ್ ಮಾಡಿ ಬಸ್ಗಳ ಮುಖಾಂತರ ಕೂಡ ಈ ದೇವಸ್ಥಾನವನ್ನು ತಲುಪ್ಬೋದು. ತುಂಬಾ ದೊಡ್ಡದಾಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ನಿಮ್ಮ ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಅಮ್ಮ ಶಕ್ತಿಪೀಠ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಹಾಗೆ ತುಂಬಾ ಜಾಸ್ತಿ ಅಂಗಡಿಗಳಿದೆ. ನೀವು ಬೆಲ್ದಾರ್ತಿಯನ್ನು ಮಾಡ್ತೀರಾ ಅಂತಂದರೆ ಅಥವಾ ಕುಂಬಳಕಾಯಿ ದೀಪ ಹಚ್ತೀರಾ ಅಂತಂದರೆ, ತುಪ್ಪದ ದೀಪ ಆಗಿರ್ಬೋದು ಅಥವಾ ಮಡ್ಲಕ್ಕಿ ಕೊಡ್ತೀರಾ ಅಮ್ಮನವ್ರಿಗೆ ಅಂತಂದರು ಅದೆಲ್ಲವೂ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ತೊಗೊಂಡೋಗಿ ನೀವು ದೀಪಗಳನ್ನು ಹಚ್ಬೋದು. ಇನ್ನು ಈ ಕಂಬಳಿಪುರದಲ್ಲಿರುವಂಥ ಕಾಟೇರಮ್ಮ ದೇವಸ್ಥಾನಕ್ಕೆ ನಮ್ಮ ಕರ್ನಾಟಕದಿಂದ ಮಾತ್ರನೇ ಅಲ್ಲದೆ ನಮ್ಮ ನೆರೆ ರಾಜ್ಯಗಳಾದಂಥ ಆಂಧ್ರ ಪ್ರದೇಶ ಹಾಗೆ ತಮಿಳುನಾಡಿಂದನೂ ಕೂಡ ತುಂಬ ಅಂದರೆ ತುಂಬಾ ಜನ ಬರ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿರುವಂಥ ಪ್ರಮುಖ ಆಕರ್ಷಣೆ ಅಂದರೆ ಈ ಆಲದ ಮರ. ಈ ಆಲದ ಮರನ ನೀವು ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಕಾಣಿಸೋದು ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂಥ ಕಾಯಿಗಳೇ. ಅದೆಷ್ಟು ಸಾವಿರ ಕಾಯಿಗಳನ್ನ ಈ ಮರಕ್ಕೆ ಕಟ್ಟಿದಾರೋ ಏನೋ ನನಗಂತೂ ಗೊತ್ತಿಲ್ಲ. ಆಮೇಲೆ ನಿಮಗೆ ತೋರಿಸ್ತೀನಿ ಡೀಟೇಲ್ ಆಗಿ ಒಳಗಡೆ ಹೇಗಿದೆ ಅಂತ. ಇಲ್ಲಿ ನಿಮಗೆ ಮುಂದೆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಹರಕೆಕಾಯಿ ಹಾಗೆ ದರ್ಶನಕ್ಕೆ ಎಷ್ಟೆಷ್ಟು ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಡೆ ನೋಡಿದ್ರೆ ಹರಕೆಕಾಯಿ 200 ರೂಪಾಯಿ ಹಾಗೆ ದರ್ಶನಕ್ಕೆ 50 ರೂಪಾಯಿ ಅಂತ ಹಾಕಿದ್ರು. ಮತ್ತೊಂದು ಕಡೆ ಹರಕೆಕಾಯಿ 300 ರೂಪಾಯಿ ಹಾಗೆ ದರ್ಶನಕ್ಕೆ ಅಂದರೆ ವಿಶೇಷ ದರ್ಶನಕ್ಕೆ 100 ರೂಪಾಯಿ ಅಂತ ಹಾಕಿದ್ರು. ಇನ್ನು ಆಲದ ಮರದ ಎದುರುಗಡೆ ನಿಮಗೆ 35 ಅಡಿ ಎತ್ತರವಾಗಿರುವಂತಹ ಭದ್ರಕಾಳಿ ಅಮ್ಮನವರ ವಿಗ್ರಹ ಕಾಣಿಸುತ್ತೆ. ಅದ್ರ ಮುಂದೆನೇ ಈ ರೀತಿ ಬೀಗಗಳನ್ನು ಹಾಕಿರೋದನ್ನು ನೀವು ನೋಡಿರ್ಬೋದು. ಈ ರೀತಿ ಬೀಗಗಳನ್ನು ಯಾಕೆ ಹಾಕಿದ್ದಾರೆ ಅಂತಂದರೆ, ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಹೊಸ ಬೀಗವನ್ನು ತೊಗೊಂಡು ಬಂದು ಇಲ್ಲಿ ಹಾಕೋದ್ರಿಂದ ನಿಮಗೆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿರುವಂಥ ಅಮ್ಮನವರ ವಿಗ್ರಹ ಏನಿದೆ ಇದು ತುಂಬಾ ಉಗ್ರ ಸ್ವರೂಪದಲ್ಲಿ ಇದೆ. ಸಿಂಹ ವಾಹನವಾಗಿರುವಂಥ ಅಮ್ಮನವರು 18 ಕೈಗಳನ್ನು ಹೊಂದಿದ್ದಾರೆ. ಒಂದೊಂದು ಕೈಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ. ರಾಕ್ಷಸರ ರುಂಡವನ್ನು ಮಾಲೆಯನ್ನಾಗಿ ಮಾಡಿಕೊಂಡು ಕೋರೆ ಹಲ್ಲುಗಳನ್ನು ಬಿಟ್ಕೊಂಡು ನಾಲಗೆಯನ್ನು ಹೊರಚಾಚಿ ತುಂಬಾ ಉಗ್ರ ಸ್ವರೂಪದಲ್ಲಿ ನಮಗೆ ಅಮ್ಮನವರು ದರ್ಶನ ಕೊಡ್ತಾರೆ. ಈ ಒಂದು ಜಾಗವನ್ನು ಮತ್ತಷ್ಟು ಪ್ರಖ್ಯಾತಿಗೊಳಿಸೋದಕ್ಕೆ ಅಂತ ಇವಾಗ ಈ ದೇವಸ್ಥಾನದ ಪಕ್ಕದಲ್ಲೇ ಮತ್ತೊಂದು ದೊಡ್ಡದಾಗಿರುವಂಥ ಅಮ್ಮನವರ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಚಾಮುಂಡೇಶ್ವರಿ ವಿಗ್ರಹವನ್ನು ತಯಾರು ಮಾಡ್ತಾ ಇದ್ದಾರೆ. ನಾವು ಹೋದಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಪೂರ್ತಿ ಪ್ರಮಾಣದಲ್ಲಿ ನಿರ್ಮಾಣ ಆದಮೇಲೆ ನೋಡೋಣ ಎಷ್ಟು ಅಡಿ ಇರುತ್ತೆ ಅಂತ. ಇನ್ನು ಇಲ್ಲಿ ಅಮ್ಮನವರ ವಿಗ್ರಹದ ಮುಂದೆನೇ ನಿಂಬೆಹಣ್ಣಿನಿಂದ ದೃಷ್ಟಿಯನ್ನು ನಿವಾಳಿಸುವಂಥದ್ದನ್ನು ಅರ್ಚಕರು ಮಾಡ್ತಾ ಇದ್ದಾರೆ. ಹಾಗೆ ತೊಗೊಂಡು ಬಂದಿರುವಂತಹ ದೀಪಗಳನ್ನು ಹಚ್ಚುವಂಥ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಬೆಲ್ಲದ ದೀಪ ಆಗಿರ್ಬೋದು, ಕುಂಬಳಕಾಯಿ ದೀಪ ಆಗಿರ್ಬೋದು, ಈ ಜಾಗದಲ್ಲಿ ನೀವು ಹಚ್ಚಬೇಕಾಗತ್ತೆ. 5 ದೀಪಗಳಾಗಿರ್ಬೋದು, 9 ದೀಪಗಳಾಗಿರ್ಬೋದು, ಆ ರೀತಿ. ಕೆಟ್ಟ ದೃಷ್ಟಿ, ನರದೃಷ್ಟಿ ಅಥವಾ ಯಾರಾದರೂ ಕೆಟ್ಟದ್ದು ಮಾಡಿಸಿದ್ರು ಕೂಡ ಅದೆಲ್ಲ ನಿವಾರಣೆ ಆಗಬೇಕು, ದೃಷ್ಟಿ ದೋಷ ನಿವಾರಣೆ ಆಗಬೇಕು ಅಂತಂದರೆ ಈ ಜಾಗದಲ್ಲಿ ಬಂದು ನಿಂಬೆಹಣ್ಣನ್ನು ನೀವಾಳಿಸಿ ತುಳಿದ್ರೆ ಅದೆಲ್ಲದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಜನ ಬಂದು ಇಲ್ಲಿ ನಿಂಬೆಹಣ್ಣನ್ನು ನಿವಾಳಿಸ್ಕೊಂಡು ದೃಷ್ಟಿಯನ್ನು ತೆಕ್ಕೊಳ್ತಾ ಇದ್ರು. ಹಾಗೆ ಇಲ್ಲಿ ಅಮ್ಮನವರ ಸ್ಟ್ಯಾಚ್ಯೂ ಹತ್ರ ಹೋಗೋದಕ್ಕೂ ಕೂಡ ಜಾಗ ಇದೆ, ಹೋಗಿ ಬರ್ಬೋದು. ತುಂಬಾ ರಶ್ ಇದ್ದಿದ್ದರಿಂದ ನಾವು ಇಲ್ಲಿ ಹೋಗಲಿಲ್ಲ. ಹಾಗೆ ದೇವರ ದರ್ಶನಕ್ಕೂ ಕೂಡ ತುಂಬಾ ಕ್ಯೂ ಇತ್ತು.
ಇನ್ನು ಒಂದು ಸಲ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಹರಕೆ ಕಾಯನ್ನೇನಾದರೂ ಕಟ್ತೀರಾ ಅಂತ ಅಂದರೆ ಸತತವಾಗಿ ನೀವು 5 ಅಥವಾ 9 ವಾರಗಳು ಬಂದು ಕಾಯನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಬೇಕಾದ್ರೆ ದೇವರ ದರ್ಶನ ಮುಗಿಸ್ಕೊಂಡು ಹೊರ ಬರೋವಂಥ ಜಾಗದಲ್ಲಿ ಒಂದು ಮರ ಇದೆ. ಈ ಮರದಲ್ಲಿ ತೊಟ್ಟಿಲುಗಳನ್ನು ಕಟ್ಟಿದ್ದಾರೆ. ಮೋಸ್ಟ್ಲಿ ಯಾರಿಗಾದ್ರೂ ಸಂತಾನ ಭಾಗ್ಯ ಇಲ್ಲದೆ ಇರೋರು ಈ ಜಾಗದಲ್ಲಿ ಬಂದು ತೊಟ್ಲನ್ನು ಕಟ್ಟಿದ್ರೆ ಆ ಸಂತಾನ ಭಾಗ್ಯ ಕರುಣಿಸ್ತಾರೆ ದೇವರು ಅನ್ನೋ ನಂಬಿಕೆ ಇರ್ಬೋದು. ಹಾಗೆ ಇಲ್ಲಿ ಮಹಾಕಾಳಿ ರೂಪದಲ್ಲಿ ಅಮ್ಮನವರ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಕಾಯಿಗಳನ್ನ ಹಾಕಿದ್ರು. ಆ ಕಾಯಿಗಳೇನೆಂದರೆ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತಂದರೆ ಆ ಕಾಯನ್ನು ತಗೊಂಡು ಹೋಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆಯಲ್ಲಿ ಕಟ್ಟುವಂಥ ಪದ್ಧತಿ ಇದೆ ಅನಿಸುತ್ತೆ. ನಾವಿಲ್ಲೆಲ್ಲ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಇವಾಗ ಆಲದ ಮರ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಮೊದಲೇ ಹೇಳಿದಾಗೆ ಎಲ್ಲಿ ನೋಡಿದ್ರೂ ಕೂಡ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂಥ ತೆಂಗಿನಕಾಯನ್ನೇ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿಗೆ ಬಂದಾಗ ಇಲ್ಲಿ ಬೇರೆ ಒಂದೇ ಪ್ರಪಂಚಕ್ಕೆ ಬಂದಿದ್ದೀವಿ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ನೋಡಿ, ಯಾವುದೇ ಒಂದು ಪದ್ಧತಿ ಆಗಿರ್ಬೋದು ಅಥವಾ ಆಚರಣೆ ಆಗಿರ್ಬೋದು, ಅದು ಅವರವರ ನಂಬಿಕೆಗೆ ಬಿಟ್ಟಿರುತ್ತೆ. ನಂಬಿಕೆ ಇಟ್ಟು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ 100% ಅಲ್ಲದೆ ಇದ್ದರೂ 80-90% ಆ ಕೆಲಸ ಆಗತ್ತೆ ಅಂತ ಮುಂಚೆಯಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಅದೇ ಪ್ರಕಾರವಾಗಿ ನಾವು ಅಷ್ಟೇ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಇದು ಆಗೇ ಆಗುತ್ತೆ ಅಂತ ಒಂದು ಪಾಸಿಟಿವ್ ಥಿಂಕಿಂಗ್ ಆಗಿ ಇಟ್ಕೊಂಡು ಮಾಡಿದ್ರೆ ಆ ಕೆಲಸನ ನೆರವೇರುತ್ತೆ. ಆಗುತ್ತೋ ಇಲ್ವೋ ಅಂತ ಎರಡೆರಡು ಮನಸ್ಸಲ್ಲಿ ಇಟ್ಕೊಂಡ್ರೆ ಆ ಕೆಲಸ ಆಗೋದು ತುಂಬಾ ಕಷ್ಟ. ಯಾವುದೇ ಒಂದು ಜಾಗಕ್ಕೆ ಹೋದಾಗ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾವು ಆ ಕೆಲಸನ ಮಾಡಲೇಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ನಿಮ್ಮ ಮನಸ್ಸಿಗೆ ಮಾಡಬೇಕು ಅಂತ ಅನಿಸಿದ್ರೆ ಮಾಡಿ, ಇಲ್ಲಾಂದರೆ ಬೇಡ. ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡದೇ ಇದ್ದರೆ ಏನಾದರೂ ತೊಂದರೆ ಆಗ್ಬಿಡುತ್ತೇನೋ ಅಂತ ಧಾವಂತಕ್ಕೆ ಬಿದ್ದು ಮಾಡೋದಕ್ಕೆ ಹೋಗಬೇಡಿ. ನಾವು ತುಂಬ ದೇವಸ್ಥಾನಕ್ಕೆ ಹೋಗ್ತೀವಿ, ಆದರೆ ಅಲ್ಲಿ ಹೋಗಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾವು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ನಮಗೆ ಮನಸ್ಸಿಗೆ ಅನಿಸಿದ್ರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಈಗ ಎಷ್ಟೋ ಜನ ಈ ದೇವಸ್ಥಾನದಿಂದ ತುಂಬಾ ದೂರದಲ್ಲಿರ್ತಾರೆ. ಅವರು 9 ವಾರ ಅಥವಾ 5 ವಾರ ಬಂದು ಈ ದೇವಸ್ಥಾನಕ್ಕೆ ಕಾಯಿ ಕಟ್ಟೋದಕ್ಕಾಗಲ್ಲ. ಅಂಥವ್ರು ಏನು ಮಾಡಬೇಕು ಅಂತ ಕೇಳೋದಾದರೆ 9 ವಾರ 5 ವಾರ ಹೋಗಲೇಬೇಕು ಅನ್ನೋ ಅಗತ್ಯ ಇಲ್ಲ. ಇದೆಲ್ಲ ಅವರು ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡಿರೋ ಅಂಥದ್ದು. ಮನಸ್ಪೂರ್ವಕವಾಗಿ ಒಂದೇ ಸಲ ದೇವರನ್ನ ಬೇಡ್ಕೊಂಡು ಒಂದೇ ಕಾಯಿ ಕಟ್ಟಿದ್ರೂ ಕೂಡ ಸಾಕು. ನಿಮ್ಮ ಸಂಕಲ್ಪ 100ರಷ್ಟು ನೆರವೇರುತ್ತೆ. ನಿಮ್ಮ ಸಂಕಲ್ಪ ದೃಢವಾಗಿದ್ದರೆ, ನಿಮ್ಮ ಭಕ್ತಿ ನಿಜವಾಗಿದ್ದರೆ ಖಂಡಿತವಾಗ್ಲೂ ನೀವು ಮನೆಯಲ್ಲೇ ಒಂದು ಕಾಯಿಗೆ ಪೂಜೆ ಮಾಡಿ ಅದನ್ನು ತಗೊಂಡೋಗಿ ಯಾವುದಾದ್ರೂ ಒಂದು ಮರಕ್ಕೆ ಕಟ್ಟು ಬಂದರೂ ಕೂಡ ಆ ಕೆಲಸ ಖಂಡಿತವಾಗ್ಲೂ ನೆರವೇರುತ್ತೆ. ಇದೇ ಮರ ಕಟ್ಟಬೇಕು ಅನ್ನೋ ಅಗತ್ಯ ಏನೂ ಇಲ್ಲ, ನೆನಪಲ್ಲಿಟ್ಕೊಳ್ಳಿ. ಹರಕೆಕಾಯನ್ನು 200 ಅಥವಾ 300 ರೂಪಾಯಿ ಕೊಟ್ಟು ತೊಗೊಂಡು ಬಂದು ಈ ಆಲದ ಮರ ಸುತ್ತ 9 ಪ್ರದಕ್ಷಿಣೆ ಹಾಕಿ ಆನಂತರ ಕಾಯನ್ನು ಕಟ್ಟುವಂಥ ಪದ್ಧತಿ ಇದೆ. ಇನ್ನು ಮರದ ಸುತ್ತಲೂ ಕೂಡ ವಿಶೇಷ ಭಂಗಿಗಳಲ್ಲಿ ಇರುವಂತಹ ಅಮ್ಮನವರ ವಿಗ್ರಹಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಯಾವುದೋ ಒಂದು ದೇವಸ್ಥಾನವನ್ನು ತೋರಿಸೋದು, ಅದರ ಬಗ್ಗೆ ಹೇಳೋದು ಮಾತ್ರನೇ ನಮ್ಮ ಕರ್ತವ್ಯ ಆಗಿರುತ್ತೆ. ಅಲ್ಲಿ ಹೋಗಿ ಈ ಆಚರಣೆಗಳನ್ನು ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳೋ ಅಧಿಕಾರ ನಮಗೆ ಖಂಡಿತವಾಗ್ಲೂ ಇಲ್ಲ. ಇತ್ತೀಚೆಗೆ ನಾನು ಗಮನಿಸಿರೋ ಹಾಗೆ ಕರ್ನಾಟಕದಲ್ಲಿ ತುಂಬಾ ಈ ಥರ ದೇವಸ್ಥಾನಗಳು ಫೇಮಸ್ ಆಗ್ತಾ ಇದ್ದಾವೆ. ಯಾಕಂತಂದರೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಕಟ್ಟೋದು, ಆ ಕಾಯನ್ನು ಕಟ್ಟಿ ಅಥವಾ ಈ ಬೀಗ ಹಾಕಿ ಈ ದೀಪ ಹಚ್ಚಿ ಅಂತ ಹೇಳಿ ತುಂಬಾ ಜನಗಳಿಂದ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ. 50-60 ರೂಪಾಯಿ ಇರುವಂಥ ತೆಂಗಿನಕಾಯನ್ನು ನೀವು ದೇವರ ಹೆಸರು ಹೇಳಿ 200 ರೂಪಾಯಿ 300 ರೂಪಾಯಿಗೆ ಕೊಟ್ಟು ಅವ್ರಿಗೆ ಯಾಮಾರಿಸ್ತಾ ಇದ್ದೀರಾ ಅಂತಂದರೆ ನಮ್ಮ ಅಮಾಯಕ ಜನರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜಕ್ಕೂ ಬೇಜಾರಾಗತ್ತೆ. ಅದರಲ್ಲೂ ಒಂದು ಸಲ ತೆಂಗಿನಕಾಯಿ ಕಟ್ಟಿದ್ರೆ ಆ ಸಮಸ್ಯೆ ನೆರವೇರಲ್ವಂತೆ. 9 ಸಲ ಅಥವಾ 5 ಸಲ ಕಟ್ಟಿದ್ರೇ ನೆರವೇರೋದು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಇಲ್ಲಿಗೆ ಬಂದು 9 ವಾರಗಳು ತೆಂಗಿನಕಾಯಿ ಕಟ್ಟೋದ್ರೆ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನು ನೀವೇನಾದರೂ ಯೋಚನೆ ಮಾಡಿದ್ದೀರಾ? ಹತ್ರ 3,000-4,000 ರೂಪಾಯಿ ಅವ್ರಿಗೆ ಲಾಭ ಆಗುತ್ತೆ. ದೇವರ ಮೇಲೆ ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಖಂಡಿತವಾಗ್ಲೂ ಇರಬಾರ್ದು. ನೋಡಿ, ಈ ಜಾಗನ ಇನ್ನಷ್ಟು ಫೇಮಸ್ ಮಾಡೋದಕ್ಕೆ ಅಂತ ಇರೋ ವಿಗ್ರಹದ ಪಕ್ಕದಲ್ಲೇ ಇನ್ನೊಂದು ಬೃಹದಾಕಾರವಾಗಿರುವಂಥ ವಿಗ್ರಹನ ಕಟ್ತಾ ಇದ್ದಾರೆ. ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನೇನಾದರೂ ಯೋಚನೆ ಮಾಡಿದಾರಾ? ಈ ಖರ್ಚಾಗುವಂಥ ದುಡ್ಡನ್ನು ಬಡ ಮಕ್ಕಳಿಗೆ ಏನಾದರೂ ಕೊಟ್ಟರೆ ಅವರ ಲೈಫ್ ಸೆಟಲ್ ಆಗುತ್ತೆ. ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ದೇವ್ರ ಹೆಸರು ಹೇಳಿ ಅಮಾಯಕರ ಬಡವರ ಹೊಟ್ಟೆ ಮೇಲೆ ಬಡಿದ್ರೆ ಖಂಡಿತವಾಗ್ಲೂ ಆ ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ. ದೇವಸ್ಥಾನದ ವಾಸ್ತವತೆ ಈ ರೀತಿ ಇದೆ. ನಿಮಗೆ ಇಷ್ಟ ಇದ್ದರೆ ಬನ್ನಿ, ಇಲ್ಲದೇ ಇದ್ದರೆ ಮನೆಯಲ್ಲೇ ಕೂತ್ಕೊಂಡು ಕಾಟೇರಮ್ಮನ ನೆನಪಿಸ್ಕೊಳ್ಳಿ. ಖಂಡಿತವಾಗ್ಲೂ ಆ ದೇವ್ರು ಒಳ್ಳೇದು ಮಾಡ್ತಾಳೆ. ಆದರೂ ಒಂದು ಸಲ ಬಂದು ದೇವರ ದರ್ಶನ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ನಿಮಗೆ ಗೌರ್ಮೆಂಟ್ ಬಸ್ಗಳಿರುತ್ತೆ. ಬಸ್ಸಲ್ಲಿ ಬಂದು ನೀವು ದೇವರ ದರ್ಶನ ಮಾಡಿಕೊಂಡು ನಿಮ್ಮ ಭಕ್ತಿ ಏನಿದೆಯೋ ಅದನ್ನು ದೇವರಿಗೆ ಅರ್ಪಿಸಿ ಆನಂತರ ಮನೆಗೆ ಆರಾಮಾಗಿ ಹೋಗ್ಬೋದು. ಕಾಯಿ ಕಟ್ಟಲೇಬೇಕು, ಬೀಗ ಹಾಕಲೇಬೇಕು ಅಥವಾ ದೀಪ ಹಚ್ಚಲೇಬೇಕು ಅನ್ನೋ ಕಾನೂನು ಖಂಡಿತವಾಗ್ಲೂ ಇಲ್ಲ. ನಾವು ಈ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದು ಸುಮಾರು 1 ತಿಂಗಳ ಹತ್ರ ಆಯಿತು. ಆ್ಯಕ್ಚುಲಿ ನಾವು ಇಲ್ಲಿಗೆ ಅಂತ ಬಂದಿರಲಿಲ್ಲ. ಮೂಲ ಕಾಟೇರಮ್ಮ ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ಒಂದು ಫಂಕ್ಷನ್ ಇದ್ದಿದ್ದ ಕಾರಣ ಆ ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ದೇವಸ್ಥಾನನೂ ಕೂಡ ನೋಡ್ದಂಗೆ ಆಗುತ್ತೆ ಅಂತ ಬಂದಿದ್ದು.
ವಿಡಿಯೋ ಇದ್ದರೂ ಕೂಡ ನನಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಮನಸ್ಸೇ ಬರಲಿಲ್ಲ. ಹಾಗಾಗಿ ತಡ ಆದರೂ ಪರವಾಗಿಲ್ಲ, ಜನರಿಗೆ ವಾಸ್ತವತೆನ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ತುಂಬ ಜನ ಈ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಒಳ್ಳೇದಾಗಿರೋದು ಕೂಡ ಇರ್ಬೋದು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಮೊದಲೇ ಹೇಳಿದ್ನಲ್ವ, ನಿಮ್ಮ ನಂಬಿಕೆ ಹಾಗೆ ನಿಮ್ಮ ಸಂಕಲ್ಪ ಅನ್ನೋದು ದೃಢವಾಗಿದ್ದರೆ ನೀವು ಯಾವುದೇ ಕಾಯಿ ಕಟ್ಟದೆ ಇದ್ದರೂ ಕೂಡ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ. ಆದರೆ ನಮಗೇನು ಬೇಜಾರಾಗಿದ್ದು ಅಂತಂದರೆ, ಇಲ್ಲಿಗೆ ಎಲ್ಲರೂ ದುಡ್ಡಿರೋರೇ ಬರಲ್ಲ, ತುಂಬ ಬಡವರು ಕೂಡ ಬರ್ಬೋದು. ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ, ಯಾರಾದರೂ ಒಬ್ಬರು ಹಾಗೇ ಆಗುತ್ತಂತೆ ಕೆಲಸ 9 ವಾರಗಳು ಕಟ್ಟಲೇಬೇಕು ಅಂತ ಏನಾದರೂ ಹೇಳ್ಬಿಟ್ರೆ, ಹೆಂಗಾದರೂ ಮಾಡಿ ಪರವಾಗಿಲ್ಲ ನಮ್ಮ ಸಮಸ್ಯೆ ತೀರಿದ್ರೆ ಸಾಕು ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿಗೆ ಬರೋದಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕಾಯಿ ಕಟ್ಟೋದನ್ನು ಕೂಡ ಮಾಡ್ತಾರೆ. ಅವರು ಸಾಲ ಮಾಡಿಕೊಂಡು ಸೂಲ ಮಾಡಿಕೊಂಡು ಸಮಸ್ಯೆ ಬಗೆಹರಿದ್ರೆ ಓಕೆ, ಆದರೆ ಬಗೆಹರಿಲಿಲ್ಲ ಅಂತಂದರೆ ಇರೋ ಸಮಸ್ಯೆಗೆ ಇನ್ನಷ್ಟು ಸಾಲ ಸೋಲ ಮಾಡಿಕೊಂಡು ಅವ್ರ ಸ್ಥಿತಿ ಇನ್ನೂ ಅಷ್ಟು ಹದಗೆಡುತ್ತೆ ಅಂತ ನನ್ನ ಭಾವನೆ. 5 ವಾರನೋ 9 ವಾರನೋ ಕಷ್ಟಪಟ್ಟು ಹೋಗಿ ತೆಂಗಿನಕಾಯಿ ಕಟ್ಟು ಬಂದರು ಅಂತಲೇ ಅಂದ್ಕೊಳ್ಳಿ, ಆ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ಜನರ ಮನಸ್ಸಿಗೆ ಒಂದು ಯೋಚನೆ ಬರುತ್ತೆ. ಅದೇನೆಂದರೆ, ಅಯ್ಯೋ ಎಷ್ಟು ಮಾಡಿದ್ರು ಅಷ್ಟೇ ಬಿಡು, ಯಾವ ದೇವರಿದ್ದಾನೆ, ನಾನು ಎಷ್ಟೆಲ್ಲ ಮಾಡಿದೆ ನನಗೇನು ಕಡಿಮೆ ಆಗಲೇ ಇಲ್ಲ ಸಮಸ್ಯೆಗಳು ಅನ್ನೋದೊಂದು ಭಾವನೆ ಮನಸ್ಸಿಗೆ ಬಂದರೆ ದೇವರನ್ನು ದ್ವೇಷಿಸೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿನೇ ನಾನು ಹೇಳ್ತಾ ಇರೋದು, ನಿಮಗೆ ನಂಬಿಕೆ ಇದ್ದರೆ ಮಾಡಿ, ನಂಬಿಕೆ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ. 5 ವಾರನೋ 9 ವಾರನೋ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ, ತಪ್ಪೇನೂ ಇಲ್ಲ. ಆದರೆ ತೆಂಗಿನಕಾಯಿ ಕಟ್ಟೋದು ಬಿಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇಲ್ಲಿಗೆ ಹೋಗೋಕ್ಕೆ ಮುಂಚೆ ಬರೀ ದೇವಸ್ಥಾನದ ಬಗ್ಗೆ ಹೇಳಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಹೋಗಿ ಬಂದಮೇಲೆ ಈ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ. ಹಾಗೆ ಈ ದೇವಸ್ಥಾನಕ್ಕೆ ನೀವೇನಾದರೂ ಹೋಗಿ ಬಂದು ನಿಮ್ಗೇನಾದರೂ ಒಳ್ಳೆಯದಾಗಿದ್ದರೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಈ ದೇವಸ್ಥಾನದಲ್ಲಿ ಇದ್ದಷ್ಟು ಜನ ಮೂಲ ದೇವರ ದೇವಸ್ಥಾನದಲ್ಲಿ ಒಂದು 10% ಕೂಡ ನೀವು ನೋಡೋದಕ್ಕೆ ಸಿಗಲ್ಲ. ಹಾಗಾಗಿನೇ ಹೇಳಿದ್ದು, ಆಡಂಬರಕ್ಕೆ ಹಾಗೆ ಈ ರೀತಿಯಾದಂಥ ವಿಶೇಷ ಆಚರಣೆಗಳನ್ನು ಇವರು ನಡೆಸೋದ್ರಿಂದನೇ ಜನಗಳನ್ನ ಅಟ್ರಾಕ್ಟ್ ಮಾಡೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೊಸಕೋಟೆಯಲ್ಲಿರುವಂಥ 2 ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.